ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿ ಯಾರು? ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆ 2 ದಿನವಾದರೂ ಸುಖವಾಗಿರണമെಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಅದೇನನ್ನು ಬರೆದಿರುವೆ ಸ್ವಾಮಿ? ಇವಳೇಕೆ ಈ ರೀತಿ ಚಿಂತಾಮಗ್ಗಳಾಗಿರುವಳು? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಾ ಇರುವಲ್ಲ. ನಾನು ನಿಷ್ಕರುಣಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನದೇಕೆ ನಿರ್ಮಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಯದ ನೇಮ. ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ಜೀವಿತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ನನ್ನ ಒಂದು ದಿನದ ಅವಿವೇಕತನದ ನಿಂದನೆಯು ನಮ್ಮನ್ನು ಸಾಯ ತನಕ ಬಿಟ್ಟುತ್ತಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನಲ್ಲಿ ಕೇಳಿಕೊಳ್ಳಲಿಲ್ಲವೇ? ಆದಿತ್ತು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ನೀನೇಕೆ ಈ ದಿನ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ ಪಾಂಚಾಲಿ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೇನು. ಅಲ್ಲಿಗೆ ದುರ್ಯೋಧನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಗೋಪಿಕಾಂಗ ವಿಳಾಸ ವಿಗ್ರಹಣದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು ದೇವಿ? ಏ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರಣೆ ಎಂದು. ಬಾಪು ಪಾಂಚಾಲಿ ಬಾಪು, ಇಂಥ ಸಂತೋಷದ ಸಮಯದಲ್ಲಿ ಬಾ, ಈ ನನ್ನ ಕೊಡೆಯನ್ನು ಅಲಂಕರಿಸು. ಅಲಂಕರಿಸಬೇಕೆ? ಬಿಚ್ಚಿದ ಮುಡಿ ಕಟ್ಟಿಸಬೇಕೋ ಇಲ್ಲ ಬೇಡವೋ? ಜಾಣೆ ಬಲು ಜಾಣೆ. ಜಾಣೆ ಮುದ್ದಾಡುವೆನು ಬಾರೆ
ದೊರೆತವನ್ನು ಮರೆಯುವುದೇನೆ, ಮಾಡಿದ ಪಾಪವ ಮರೆಯುವುದೇನೆ. ಸಮಯ ದೊರೆತವನ್ನು ಮರೆಯುವುದೇನೆ, ಮಾಡಿದ ಪಾಪವ ಮರೆಯುವುದೇನೆ. ನಿಂತಿದ್ದ ಹೇಗೆ ಸುಖದ ನಡೆದಿದೆ, ನಿಂತಿದ್ದ ಹೇಗೆ ಸುಖದ ನಡೆದಿದೆ. ನಿಂತಿದ ಮುಳಿಯ ಕಂಡೆದು ವೆನತ, ನಿಂತಿದ ಮುಳಿಯ ಕಂಡೆದು ವೆನತ. ಯಾನೆ ಮುಂದಾಡುವೆನು ಬಾರೆ, ಈ ಮನ ಪಟ್ಟದ ರಾಣಿಯು ನೀನು ಹೇಗೆ. ಮನ ಪಟ್ಟದ ರಾಣಿಯು ನೀನು, ಯಾನೆ ಮುಂದಾಡುವೆನು ಬಾರೆ. ಜಾಣೆ 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 ಮುದ್ದಾಡುವೆನು ಬಾರೆ. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ನಿನ್ನ ಕದನ ಆಡೋದ್ರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆನು. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಯಲ್ಲ ಈ ಪ್ರಚಂಡ ಭೀಮನು. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನಿಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲ. ಪುನಃ ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಲಿ. ಧರ್ಮ ಪೌರಾಯಣರು ಯುಧಿಷ್ಠಿರರು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರೆ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲವಣ್ಣ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ನಿಜ ಕಣಪ, ನಿಜ. ಅರ್ಜುನ, ಕೌರವರ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನಿನಗೆ ದುಸಾಧ್ಯವಾಗಿದೆ.
ಕೋಪ ಮಾಡು. ಧರ್ಮರಾಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನಲ್ಲ? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕಿದ್ದನು. ಅದನ್ನು ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಬೋಧಿಸಿರಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೇ ಎಂದು ಭಾವಿಸಿದನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿತಕ್ಕನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸಿಲ್ಲ. ನಾನು ಮತ್ತು ನನ್ನ ಗದೆ ಮೂಲ ಕೌರವರ ಬಾಳ ಗೆಡಿಸಿದೆ. ತಾಳು ತಾಳು ಶುಭಮತಿಯೇ, ಮೂಲ ಕೌರವರ ಬಾಳ ಗೆಡಿಸಿದೆ. ತಾಳು ತಾಳು ಶುಭಮತಿಯೇ, ಈ ಪರಿಯಲ್ಲ ದೂರದಳು ಸಾಯಿರಿದೆ. ಈ ಪರಿಯಲ್ಲ ನಾನು ಮತ್ತು ಈ ನನ್ನ ಗದೆ ಎರಡೇ ಸಾಕು. ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡೇನು. ನೀವೇನು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದನ್ನು ನಾನು ಮಾಡುವೆನು. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ?
ಪಾಂಚಾಲಿ, ಇದಕ್ಕೆ ಏನು ಹೇಳುವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಎಂಬುದನ್ನು ನೀವು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಿಮ್ಮ ವಿಚಾರಕ್ಕಾಗಿ ನಾವು ದುಃಖಿಸಬೇಕಾವುದು. ಅದಕ್ಕಾಗಿ ನಾವು ಎದರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದೆವು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿಲ್ಲ ಅನ್ನುವುದೇ ನನಗೆ ಚಿಂತೆ ಆಗಿರುವುದು. ಆಹಾ, ಏನೀ ಕೋಲಾಹಲ! ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ ಮುಕುಂದ ಮುರಹರಿಯ ಆಗಮನ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪರಾಧ ವರ್ತನೆ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನಿಲ್ಲು ಪ್ರಿಯ. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇದ್ದ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನಿಚ್ಛೆಯಂತೆ ನಡೆ. ಪರಮಾತ್ಮ ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸಿ. ಶಾಲಿಯಾಗಿ ಪಾಂಡುಪುತ್ರರೇ. ವಾಸುದೇವ, ಈ ಭೀಮನ ಪ್ರಣಾಮವನ್ನು ಸ್ವೀಕರಿಸು. ನೀನು ಸಹ ವಿಜಯಶಾಲಿಯಾಗು ಭೀಮಸೇನ. ಬಾರೋ ಕೃಷ್ಣಯ್ಯ ರಂಗಯ್ಯ, ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ ರಂಗಯ್ಯ, ಬಾರೋ ಕೃಷ್ಣಯ್ಯ. ವಾಸುದೇವ, ಬಾರೋ ನಿನ್ನ ಮುಖದೋರೋ, ಬಾರೋ ನಿನ್ನ ಮುಖದೋರೋ, ನಿನ್ನ ಸರಿಯಾರೋ ಜಗದಯ ಶೀಲನೆ. ಬಾರೋ ನಿನ್ನ ಮುಖದೋರೋ, ನಿನ್ನ ಸರಿಯಾರೋ ಜಗದಯ ಶೀಲನೆ. ಬಾರೋ ಕೃಷ್ಣಯ್ಯ. ಪರಮಾತ್ಮ, ಅಂದುಗೆ ಪಾಡದ ಕಾಲಂದುಗೆ ಕಿರುಗೆಂದೆ ದಿವಿ 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 ದಿವಿದೆನುತ. ಅಂದುಗೆ ಪಾಡದ ಕಾಲಂದುಗೆ ಕಿರುಗೆಂದೆ ದಿವಿ 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 ದಿವಿದೆನುತ. ಹೊಗಳಲನೂದುತ್ತ ಬಾರಯ್ಯ, ಹೊಗಳಲನೂದುತ್ತ ಬಾರಯ್ಯ, ಹೊಗಳಲನೂದುತ್ತ ಬಾರಯ್ಯ, ಬಾರೋ ಕೃಷ್ಣಯ್ಯ. ಭಕ್ತರ ಮನೆಗೀಗ ರಂಗಯ್ಯ, ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು ಧರ್ಮನಂದನ. ಸಂಧಿಯ ವಿಚಾರವು ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರೊಳಗೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲ್ಲ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಲೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲು ಅಪೇಕ್ಷಿಸುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮ,
ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನ ಸಂಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂಥ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮಗಳ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇಂದು ನನಗಿಲ್ಲಿ ಕೆಲಸವಿಲ್ಲ ಕೃಷ್ಣ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂದು ಇಚ್ಛೆ ಆಯಿತು ಕೃಷ್ಣ. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರ್ತೆ ವರ್ತನೆ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಯಾಜ್ಞಶೇನೆ, ನೀನಿನ್ನು ನಿರಾಶೆಯಾಗಲಿಲ್ಲ. ಅವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವುದೇ. ಅವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವುದೇ. ಕಣದಲ್ಲವರ ರಕ್ತಪಾನ ಮಾಡಬರುತ್ತದೆ. ಕಣದಲ್ಲವರ ರಕ್ತಪಾನ ಮಾಡಬರುತ್ತದೆ. ಅವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುತ್ತದೆ. ಕಣದಲ್ಲವರ ರಕ್ತಪಾನ ಮಾಡಬರುತ್ತದೆ. ಕಣದಲ್ಲವರ ನೀನಿನ್ನು ನಿರಾಶೆಯಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಇಲ್ಲಯ್ಯ ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನ ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿಯು ಒಪ್ಪಲಾರದು. ಭೀಮ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವೊಂದನ್ನು ಕಳಿಸಿರುವುದು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಿರಲಾರದು. ಏನು ಕೃಷ್ಣ, ಏನು ಆ ಸಂದೇಶ? ಭೀಮಸೇನ, ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ಮಾತ್ರ ಆ ಸಂದೇಶವನ್ನು ಹೇಳುವೆನು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ ಭೀಮ. ಈ ಪರಿಹಾಸ ಹೇಗೆ ಕೃಷ್ಣ? ಇದು ಪರಿಹಾಸವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಸಂದೇಶ? ಎಲ್ಲಿ ಈ ಗದೆಯನ್ನು ಅರ್ಜುನ, ಈ ಗದೆಯನ್ನ ಕ್ಷಣಕಾಲ ಹಿಡಿದಿರು. ಯಾಜ್ಞಸೈನಿ, ವಾಸುದೇವ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನು. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಇದು ನನಗೊಂದು ಕಡೆ ಪುರಸ್ಕಾರದ ರೂಪದಲ್ಲಿ ಲಭಿಸಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸವಲ್ಲ ತಂಗಿ. ನೀನು ಶತ್ರುಗಳ ಹೆಡಮುರಿಯನ್ನ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ವಾಸುದೇವ, ನೀನೊಂದು ಸಾರಿ ಪರೀಕ್ಷಿಸು.
ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಸೈನಿ, ಧರ್ಮನಂದನ, ಕಿರೀಟಿ, ಈಗ ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದ ಕೃಷ್ಣ? ಯಾರು ಪರಿಗಣಿತವ? ಅವನವನ್ಯಾರು ಪರಿಗಣಿತವ? ದುರುಳನವನ್ಯಾರು ಪರಿಗಣಿತವ? ಯಾರು ಪರಿಗಣಿತವ? ಅವನವನ್ಯಾರು ಪರಿಗಣಿತವ? ದುರುಳನವನ್ಯಾರು ಪರಿಗಣಿತವ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿದರೆ ಯಾರು ಯಾರು ಆ ದುರಾತ್ಮರು? ಇನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತೊಂಬ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಿನ್ನಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿತ್ತು. ನಮ್ಮ ಪ್ರಿಯ ಬಂಧುವಾದ ಯಾದವಾಗ್ರಣೆಯನ್ನು ಆ ಕುಂದಿ ಕೌರವ ಈ ರೀತಿ ಅಪಮಾನ ಮಾಡಿದ್ದಾನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ಆತನು 5 ಮಾರು ಭೂಮಿಯನ್ನು ಕೊಡಲೊಪ್ಪಲಿಲ್ಲ. ನೀವುಗಳು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನೀನಾದರೂ ಬಿಚ್ಚು ನನ್ನ ಕೈಗಳನ್ನು. ವಾಸುದೇವ, ನೀನಾದರೂ ಬಿಚ್ಚು ನನ್ನ ಕೈಗಳನ್ನು. ಈ ಪರಿಹಾಸದ ನಗುವೇಕೆ ಕೃಷ್ಣ? ನಿನ್ನ ದಯ ಹೊಂದಿದ್ದರೆ ನಾನೇ ಬಿಚ್ಚಿಕೊಳ್ಳುವೆನು. ಜೈ ಬೇಡರಂಗ, ಎಲ್ಲಿ ನನ್ನ ಕಥೆ? ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿತ್ತು ನಿಜವೇ ಆಯಿತರೆ ವೀರಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವೇ ಆಯಿತರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ದುರ್ಯೋಧನ ದುಶ್ಯಾಸನೆಂಬ ವಕ್ರಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಬಿಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನ ಈ ನನ್ನ ಗದಾದಂಡದ ಅದರ ಎಡಗಾಲನ್ನು ತೊಳೆಯನ್ನು ಮುರಿದು ಆತನ ರಾಜ್ಯ ಕಿರೀಟವನ್ನು ಕಿತ್ತು ನನ್ನ ಎಡಗಾಲು ವಾದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಾನಕ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.
ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಹೇಳಿದನು. ಆ ರಹಸ್ಯವೇನಿದೆಯೋ ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿಂದಲೂ ಈ ಜಗತ್ತನ್ನೇ ಬೆಳಗುತ್ತಿರುವೆ. ನೀನು ಈ ರಹಸ್ಯವನ್ನು ಖಂಡಿತವಾಗಿ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಹೇ ಭಗವಾನ್ ಭಾಸ್ಕರ, ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಹೇ ಭಗವಾನ್ ಭಾಸ್ಕರ, ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಹೇ ಭಗವಾನ್ ಭಾಸ್ಕರ, ಸಲ್ಲದ ಮಾತಾಡಿ ಅಲ್ಲಗಳೆವರು ಜನರು. ಭಾಸ್ಕರ, ಸಲ್ಲದ ಮಾತಾಡಿ ಅಲ್ಲಗಳೆವರು ಜನರು. ಎಲ್ಲಿ ಹೋದರು ಸೋತ ಕುಲಾದವರು ಎನ್ನುವರು. ಭಾಸ್ಕರ, ಭಾಸ್ಕರ, ಹೇ ಭಗವಾನ್ ಭಾಸ್ಕರ, ಎಲ್ಲಿ ಹೋದರು ಸೂತ ಕುಲಾದವರು ಎನ್ನುವರು. ಎಲ್ಲಿ ಹೋದರು ಸೋತ ಕುಲಾದವನು ಎನ್ನುವ. ಇನ್ನೇಕೆ ಬಿಡು ಮೌನ ಕುರು ತಂದೆ ಕುಲವನ. ಹೇ ಭಗವಾನ್ ಭಾಸ್ಕರ, ಇನ್ನೇಕೆ ಬಿಡು ಮೌನ ಕುರು ತಂದೆ ಕುಲವ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಹೇ ಭಗವಾನ್ ಭಾಸ್ಕರ, ಬಲ್ಲವನು ನೀನಾಗಿ ಎಲ್ಲವನ್ನೂ ತಿಳಿದಿದೆ. ಹೇ ಭಗವಾನ್ ಭಾಸ್ಕರ, ಬಲ್ಲವನು ನೀನಾಗಿ ಎಲ್ಲವನ್ನೂ ತಿಳಿದಿದೆ. ಒಲ್ಲದೆವು ಕುಲದಲ್ಲಿ ಭಾಸ್ಕರ. ಭಾಸ್ಕರ, ಹೇ ಭಗವಾನ್ ಭಾಸ್ಕರ, ಕೊಲ್ಲದೆವು ಕುಲದಲ್ಲಿ ನೊಂದಿರುವೆನು ವಿನಲಿ. ಕೊಲ್ಲದೆವು ಕುಲದಲ್ಲಿ ನೊಂದಿರುವೆನು ವಿನಲಿ. ತಲೆ ಇಡುವೆ ಪಾದದಲ್ಲಿ ಕರುಣದಲ್ಲಿ. ಹೇ ಭಗವಾನ್ ಭಾಸ್ಕರ,
ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ ಭವರೋಗ ವೈದ್ಯಾತಿ ಪೂಜಾನಮೋ ಬಹು ಜನ್ಮದಾತ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಕರ್ಣ, ಮಗು ಕರ್ಣ, ಕುಮಾರ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ್ದ? ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಶ್ರೀನಾನು ಕಂದ. ಅಮ್ಮ, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಅಮ್ಮ ಕುಂತಿ, ಹೌದು. ನನ್ನ ಹೆತ್ತ ಮಾತ ಇದೋ ನಿನಗೆ ನಮಸ್ಕರಿಸುವನು ಜನನೇ ನಮಸ್ಕರಿಸು. ಕೀರ್ತಿಶಾಲಿಯಾಗು ಕಂದ. ಅಮ್ಮ ನನ್ನ ಹಡೆದ ಅಮ್ಮ ಅಮ್ಮ ನನ್ನ ಹಡೆದ ಅಮ್ಮ ನದಿಯೊಲೆ ಮಾತೆಯೇ ಮಮತೆಯೇ ನದಿಯೊಲೆ ಅಮ್ಮ ಮಾತೆಯೇ ಮಮತೆಯೇ ಅಮ್ಮ ಕರುಣೆ ತೋರೆದು ಅಮ್ಮ ಜನನೇ ಅಮ್ಮ ಕರುಣೆ ತೋರೆದು ಜಲದೊಡೆಸೆದು ಹತ್ತೆ ಗೈಯಲು ಕರುಣೆ ತೋರೆದು ಜಲದೊಡೆಸೆದು ಹತ್ತೆ ಗೈಯಲು ಕಂದನ್ನೆನ್ನಿಸಿದ ನಿನಗೆ ಅಮ್ಮ ನಾನು ಗೈದ ಪರಾದವೇ ಏನಿಲ್ಲ ಮಗನೇ, ಏನಿಲ್ಲ. ನಾನು ಗೈದ ಪರಾದವೇ ಅಮ್ಮ ನದಿಯೊಳಗೆ ನೂತಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೂತಿದೆ
ಬಾಲ್ಯದಿಂದಲೂ ಹಾಲೆದೇನು ಅಮ್ಮ ಬಂದ ಭಾಗ್ಯನಂದನಾನು ಬಾಲ್ಯದಿಂದಲೂ ಹಾಲೆದೇನು ಹಡೆದ ಜನನಿ ಜನಕರ ಎಂದು ಮನೆದೇನು ಅಮ್ಮ ಸುತ್ತ ನಿಲ್ಲಿಸಿ ಸೋತನೆ ಧಾನೆಯೊಳು ಬಾಕಲಾನೊಂದೇನು ಹಡೆದ ಜನನಿ ಜನಕರಾರು ಎಂದು ಕಂಬನೆ ಕರೆದೇನು ಹಡೆದ ಜನನಿ ಜನಕರಾರು ಎಂದು ಕಂಬನೆ ಕರೆದೇನು ನದಿಯೊಳ್ಳೆಗೆ ನೂತಿದೆ ಮಾತೆಯೇ ಮಮತೆಯೇ ನದಿಯೊಳಗೆ ನೂತಿದೆ ಅಮ್ಮ ಕೀರ್ತಿಶಾಲಿಯಾಗು ಕಂದ. ಅಮ್ಮ ನನ್ನದು ಎಂತಹ ಕೀರ್ತಿಯಮ್ಮ, ನನ್ನದು ಎಂತಹ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ನನ್ನನ್ನು ತೇಲಿ ಬಿಡಲು ನಾನು ಮಾಡಿದಂತಹ ಅಪರಾಧವಾದರೂ ಏನು ಜನರೇ ಅಮ್ಮ. ಅಲ್ಲಿದ್ದ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಆಗಿಬಿಟ್ಟವು ಅಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು ಅಮ್ಮ ನೀನು ಏಕಮ್ಮ ದಯಳಾದೆ ಅಮ್ಮ. ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವನೆನ್ನು ಹೇಳಿಸುತ್ತಿರುವಾಗ ಕೇವಲ ನೀನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಯ್ತ ನೀನು ಏಕಮ್ಮ ನಿರ್ದಯಳಾದೆ. ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ನೀನು ನನ್ನ ಜನ್ಮದಾತೆ. ನಾನು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿ ಆಗುವೆನಮ್ಮ, ಪರಮ ಪಾಪಿ ಆಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿ ಇಲ್ಲಿಯವರೆಗೂ ಬಂದೇವಲ್ಲ, ಅಷ್ಟೇ ಸಾಕು ತಾಯಿ, ಅಷ್ಟೇ ಸಾಕು. ಈ ಉಪಕಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ? ನೀನೇ ಹೇಳು ಅಮ್ಮ, ನೀನೇ ಹೇಳು ಕಂದ. ಅಮ್ಮ ದುಃಖಿಸಬೇಡ ತಾಯಿ, ದುಃಖಿಸಬೇಡ. ತಾಯಿ
ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವು ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಅಮ್ಮ. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವಿಗಳಿಗೂ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡುವುದು ನನಗೆ ಶ್ರೇಯಸ್ಕರವಲ್ಲ ಜನನಿ. ನಾನು ಹತಭಾಗ್ಯನಮ್ಮ, ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ? ನನ್ನ ಕರ್ಮವೇ ಜನನಿ ಅಂಬಿಗರಲ್ಲಿ ಮೂಡಿತು. ನನ್ನ ಕರ್ಮವೇ ತಾಯಿ ಭೀಷ್ಮರ ಬುದ್ಧಿ ಮಾತುಗಳನ್ನು ತಿರಸ್ಕರಿಸಿತು. ಅಮ್ಮ, ನನ್ನ ಕರ್ಮವೇ ತಾಯಿ ಗುರು ಚಾಪದಲ್ಲಿ ಮುಳುಗಿತು. ಅಮ್ಮ, ನನ್ನ ಕರ್ಮವೇ ತಾಯಿ ಕುಲ ಹೇಳಿ ಎನ್ನುತ್ತರೆಯ ಜನರಿಂದಲೂ ನನ್ನನ್ನು ನಿಂದಿಸಿತು. ಅಮ್ಮ, ನಾನಲ್ಲವೇ ತಾಯಿ ಹತಭಾಗ್ಯ. ನಿನ್ನ ಪಾದ ಸೇವೆಯನ್ನು ಮಾಡಿಕೊಂಡಿರುವರಲ್ಲ ಅವರಲ್ಲವೇ ನಿಮ್ಮ ಸುಕೃತಶಾಲಿಗಳು. ನಿನ್ನ ಮಕ್ಕಳಾದ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ಅಂತ ಈ ಭಾಗ್ಯ ನನಗೆ ಎಲ್ಲಿಂದ ಲಭಿಸಬೇಕು? ನೀನೇ ಹೇಳು ಜನನಿ. ಕುಮಾರ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಇನ್ನೇನನ್ನಾದರೂ ಕೇಳು ತಾಯಿ. ಸಂತೋಷದಿಂದ ಈ ನಿನ್ನ ಹಡಿದ ವರಗಳಲ್ಲಿ ಅರ್ಪಿಸುವೆನು ತಾಯಿ. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ಜನನೇ, ಮಾತ್ರ ಮಾಡಲಾರೆ. ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಅವರಲ್ಲಿ ವೈರತ್ವವನ್ನು ಕಳೆ ಕಂದ. ಅಮ್ಮ, 5 ಜನ ವೀರಪುತ್ರನನ್ನು ಪಡೆದ ಭಾಗ್ಯವತಿನಿ ನೀನೇ. ಒರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೊಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತ ಕಡೆಯಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೆಳೆದಿದ್ದಾರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕೂಡ ಈ ಇಂತಹ ನೀಚನೆಂದು ನನ್ನನ್ನು ಶಪಿಸದಿರೇ ತಾಯಿ. ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆ ಮಾಡು ಜನನಿ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ. ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನಗೆ ತಿಳಿದಿರಲಿಲ್ಲ. ಆದರೂ ನೀನು ಏಕಮ್ಮ ಚಿಂತೆ ಪಡೆಯಲು ಶ್ರೀಕೃಷ್ಣ ಪರಮಾತ್ಮನೇ ಪಾಂಡವರ ಪ್ರಾಣವು ನನ್ನ ಪ್ರಾಣವೆಂದು ಹೇಳಿರುವಾಗ ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯ ಉಂಟೆ ಜನನಿ? ಚಿಂತೆಯನ್ನು ಬಿಡ ಜನನಿ, ಚಿಂತೆಯನ್ನು ಬಿಡಿ. ಲೋಕೈಕ ವೀರನಾದ ನೀನು ಆ ದುರುಳ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ? ಹೋಗಲಿ ಕರ್ಣ. ಅಮ್ಮ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ ಜನನಿ. ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಬಡಿಯಿದೆ. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ಈ ವಿಶ್ವಾಸವನ್ನು ನೀನೇನು ಬಲ್ಲೆ ಜನನೇ, ನೀನೇನು ಬಲ್ಲೆ? ಈ ಪ್ರಪಂಚವೇ ನನ್ನ ಸೂತ ನೀಚ ಹೀನ ಕುಲದೇವನೇ ದುಡಿಬಿಟ್ಟಿದ್ದಾಗ ನನ್ನನ್ನು ಸಹೃದಯದಿಂದ ಕರೆದು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿ ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಮುಡಿಯಿರುವಾಗ ಆತನು ತೊರೆಯುವುದು ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾರನೇ ಜನನಿ. ಕರ್ಣ, ಅಮ್ಮ, ರಣರಂಗದಲ್ಲಿ ಏನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಅಮ್ಮ, ನನಗೋಸ್ಕರ ಹೇಗೆ ಕಣ್ಣೀರದ ಏಕಮ್ಮ ಜನನೇ.
ನನಗಿಲ್ಲ ನನ್ನವರು ಯಾರಿಲ್ಲ ಏಕರಿ ಒಬ್ಬನಲ್ಲದೆ ಗತಿಯೋ ನನಗಿಲ್ಲ ಅಮ್ಮ ಅಮ್ಮ ಒಬ್ಬನಲ್ಲದೆ ಗತಿಯೋ ನನಗಿಲ್ಲ ಯಾವ ಜನ್ಮದ ಪಾಪದ ಫಲವೋ ಯಾವ ಜನ್ಮದ ಪಾಪದ ಫಲವೋ ಏ ಜನ್ಮದಲ್ಲೇ ಕಾಡುತ್ತಿದೆ ಅಮ್ಮ ಜನ್ಮದಲೇ ಕಾಡುತ್ತಿದೆ ಕಣ್ಣೇರದ ಕಣ್ಣೇರದ ಏಕಮ್ಮನೆಗೆ ಅಮ್ಮ ಇದುವರೆಗೆ ಪಾಂಡವರು ನನ್ನ ಸಹೋದರನೆಂಬ ಭಾವನೆಯೇ ನನಗೆ ತಿಳಿದಿರಲಿಲ್ಲ. ಇದು ನನ್ನ ತಪ್ಪೆ. ಆದರೂ ನೀನೇಕಮ್ಮ ಚಿಂತೆ ಪಡುವೆ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವು ನನ್ನ ಪ್ರಾಣವೇ ಎಂದು ಹೇಳಿದಿರುವಾಗ ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯ ಉಂಟೆ. ಚಿಂತೆಯನ್ನು ಬಿಡು ಜನನೇ, ಚಿಂತೆಯನ್ನು ಬಿಡು. ಕರ್ಣ, ಅಮ್ಮ ರಣರಂಗದಲ್ಲಿ ಏನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ. ಅಮ್ಮ ಅಮ್ಮ ಆಗಲಿ ತಾಯಿ, ನಿನ್ನಿಷ್ಟದಂತೆ ಆಗಲಿ. ಸತ್ಯ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಎದುರಿಗೆ ಬಂದರು ಕಂಡೆತ್ತಿಯು ನೋಡುವುದಿಲ್ಲ. ಜಗಜ್ಜಟ್ಟಿಯಾದ ಭೀಮನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರೂ ನಾನು ಆತನ ಮೇಲೆ ಕೈ ಮಾಡುವುದಿಲ್ಲ ತಾಯಿ. ಅಮ್ಮ, ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ಕೂಡ ಎದುರಿಗೆ ಬಂದರೂ ಅವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರ ಜನರು. ಕರ್ಣ, ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ಅವನ ಮೇಲೆ ನಾನು ಯುದ್ಧ ಮಾಡುವುದನ್ನು ನಾನು ನೋಡಿ ಸಂತೋಷಪಟ್ಟರೆ, ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವೂ ಸಾರ್ಥಕವಾಗುವುದು ಜನರಿಗೆ, ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತ್ಯು ಹೊಂದಿದೆ. ಬೇಡ ಕಂದ, ನನ್ನಿಂದ ಅರ್ಜುನನೇ ಮೃತ್ಯು ಹೊಂದಿದರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಚಿಂತೆಯನ್ನು ಬಿಡು ಜನರೇ, ಚಿಂತೆಯನ್ನು ಬಿಡು. ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವೆಯಾ ಮಗನೇ? ಅಮ್ಮ, ಅದೇನು ಹೇಳುತ್ತಾಯಿ? ಸತ್ಯವಾಗಿಯೂ ನೆರವೇರಿಸಿಕೊಡುವೆನೆಂದು ನೀನು ನನಗೆ ವಚನವಿದ್ದರೆ ನಾನು ಆ ಮಾತನ್ನು ಕೇಳುತ್ತೇನೆ. ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಹೇಳು, ಅದೇನು ಹೇಳು. ಜನನೇ ನಿನ್ನ ಮಗನೇವನ್ನು ಅಮ್ಮ, ಜನನೇ ನಿನ್ನ ಮಗನೇವನ್ನು ಮಾತೆಯ ನುಡಿಗೆ ಹುಸಿಯಾಡಿರೊಡೆ
ನಡೆಸುವೆನು ನಾನು ಒಡೆಯ. ನಿಜವೇ ಕಂದ? ನಿಜ ಅಮ್ಮ. ಎಂತಾದರೂ ಸರಿ ನಡೆಸುವೆನು ನಾನು ಒಡೆಯ. ಧರ್ಮದ ನಿನ್ನ ಪಾದ ಕಮಲದಾಣೆ ಜನನೇ. ಅಮ್ಮ ತೊಟ್ಟ ಬಾಣವ ತೊಡುದಿರು ಎನ್ನುತ್ತ ಅಮ್ಮ ತೊಟ್ಟ ಬಾಣವ ತೊಡುದಿರು ಎನ್ನುತ್ತ ವಚನವ ನೀಡು ತಾಟನೆ ಹೋಗುವೆ. ವಚನವ ನೀಡು ತಾಟನೆ ಹೋಗುವೆ. ಉದರನೆ ಕೇಳು ಪರಮದಯಾಳು ಹೋರಾಯುತ್ತದಿ ನೀ ಶಾಂತಿ ಎಂತಹ ಮಾತನ್ನು ಕೇಳಿಸಿದ ತಾಯಿ, ಎಂಥ ಮಾತು ಕೇಳಿಸಿದೆ. ವರ ಕರ್ಣ ಕರ್ಣ ಅಮ್ಮ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿಕ್ಕಂದ ಹಡೆದೊಟ್ಟಿಗದೇ ಸಂತೋಷ. ಆದರೆ ನಾಳಿನ ದಿನ ರಣರಂಗದಲ್ಲಿ ನೀನು ಅಮ್ಮ ನೀನು ಎಂತಹ ಮಾತನ್ನು ಕೇಳಿಬಿಟ್ಟ ಜನನೇ, ಎಂತಹ ಮಾತನ್ನು ಕೇಳಿಬಿಟ್ಟ. ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಮಗನೇ. ಅಮ್ಮ ಅಮ್ಮ ಎಂತಹ ಮಾತನ್ನು ಕೇಳಿಬಿಟ್ಟೆ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸೂರ್ಯ ಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ರಕ್ಷಿಸಿ ಕಾಪಾಡಬೇಕು, ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನೇ ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿಸಿ ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಅಮ್ಮ, ಈಗ ನನ್ನ ಜನ್ಮದಾತಿ ಬಂದು ಯುದ್ಧ ರಂಗದಲ್ಲಿ ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲವೂ ಸಂಚನ್ನು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ಜನನಿ, ಹೋಗಿ ಬಾ. ಕುಮಾರ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕಂದ? ಇಲ್ಲ ಜನ, ಸತ್ಯವಾಗಿ ಹೇಳು. ಎತ್ತ ಕರುಳಿನ ಬಾಧೆಯನ್ನು ಅಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನ ಕಟ್ಟ ಕಡೆಯೋ ಕರ್ಮದಾರಿಗೆ ಕಾಲಿಡಲು. ಅಮ್ಮ, ಇದೋ ಕೊಡುವೆನು ಭಾಷೆಯನ್ನು, ಬಿಡು ಚಿಂತೆಯ ಜನನಿ. ಜನನಿ ಅಮ್ಮ, ಸಂದೇಹವಿದು ಅಮ್ಮ, ಈ ಕನ್ನಡ ಭಾಷೆಯ ಕೇಳಮ್ಮ. ಸಂದೇಹವಿದು ಅಮ್ಮ,
ಮುಗಿಲೆ ಎಳೆದು ಬರಲೇ ಧರೆಯ ಬೆರೆದು ನಿಲ್ಲಲೇ ಅಮ್ಮ ಮುಗಿಲೆ ಎಳೆದು ಬರಲೇ ಧರೆಯ ಬೆರೆದು ನಿಲ್ಲಲೇ ಇಟ್ಟಾಣೆ ತಪ್ಪೆನಮ್ಮ ನಿನ್ನಾಣೆ ಸತ್ಯವಮ್ಮ ಬಿಡು ಚಿಂತೆಯ ಜನನೇ ಅಮ್ಮ ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಅಮ್ಮ ಹೇಳು ಕಂದ, ದಯಮಾಡಿ ಇಲ್ಲಿ ಬರಬೇಕು ತಾಯಿ. ಹೇಳು ಮಗನೇ. ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಜನ. ಅದೇನೆಂದು ಹೇಳು ಕಂದ. ಸತ್ಯವಾಗಿ ನಡೆಸಿಕೊಡಲು ನಿನ್ನಿಂದ ಆಗುವುದೇ? ಶ್ರೀಕೃಷ್ಣ ನಾಣೆಯಾಗಿಯೂ ನೆರವೇರಿಸಿಕೊಡುವೆನು. ಅಮ್ಮ ಹೆತ್ತ ತಾಯಿಯ ಹೆತ್ತ ತಾಯಿಯ ಪ್ರಥಮ ದರ್ಶನವೆಂದೇನೋ ನನಗಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ ತಿಳಿಯದು ಜನನೇ ತಿಳಿಯದು. ಹಾಗೆಲ್ಲ ಬೇಡ ಕಂದ. ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡುವೆ. ಹೇಳು ಮಗನೇ. ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ಜನನೇ. ಹೌದು ತಾಯಿ, ಹೌದು. ದೈವವಶಾತ್ ನಾನೇನಾದರೂ ಯುದ್ಧದಲ್ಲಿ ಮೃತ್ಯು ಹೊಂದಿದರೆ ಅಮ್ಮ ಸತ್ಯಸಂಧನರಾದ ಧರ್ಮರಾಯರಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ನಿಮ್ಮ ಚರಣಾರವಿಂದದಲ್ಲಿ ಎರಗಿ ಬೇಡುವೆನು ಜನನೇ, ಎರಗಿ ಬೇಡುವೆನು. ಅಯ್ಯೋ ವಿಧಿ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಅಮ್ಮ ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ. ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ 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 ಮುಖವನ್ನು ಯುಗದಿ ಅಮ್ಮ ಅಮ್ಮ ಮುಖವನ್ನು ಯುಗದಿ ಕಾಣಲಾಗುವುದೇ ಜನನೇ. ಬಗೆ ಬಗೆಯುಳು ಅಮ್ಮ ಬಗೆ ಬಗೆಯುಳು ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ. ಮಗನೇ ನಿನ್ನ ಮಗವನೇ ಯುಗದಿ ಕಾಣಲಾಗುವುದೇ. ಮಗನೇ ನಿನ್ನ ಮಗವನೇ ಯುಗದಿ ಕಾಣಲಾಗುವುದೇ. ಬಗೆ ಬಗೆಯಲಿ ನೊಂದು ಕಣ್ಣೀರ ಕಳೆದೆ. ಮಾರ ಅಮ್ಮ ಬಗೆ ಬಗೆಯಲಿ
ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥವೇ, ಬದುಕಿದ್ದರೂ ವ್ಯರ್ಥವೇ. ಹೇ ವಿಧಿ, ನಿನ್ನ ಲೀಲೆ ಅಪಾರವಾದದ್ದು, ನಿನ್ನ ಲೀಲೆ ಅಗಣಿತವಾದದ್ದು. ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಗರೋ ದೇವಾ. ಹರೆಯರ ಸಾಧ್ಯವೋ. ಹೇ ವಿಧಿ, ನಿನ್ನಲ್ಲಿ ಅಪಾರವಾದದ್ದು. ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಗರೋ ದೇವಾ. ಹರೆಯಲ ಸಾಧ್ಯವೋ. ಹೇ ವಿಧಿ, ನಿನ್ನಲ್ಲಿ ಅಪಾರವಾದದ್ದು. ಮಾನವರಾಗಿ ಜನಿಸಿರುವವರು ಯಾರಾದರೂ ಖುಷಿಯಾಗಿದ್ದಾರೇನೋ. ಹೇ ವಿಧಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಖುಷಿಯಾಗಿದ್ದಾರೇನೋ. ಭೋಗವಿದ್ದರು ಸಾರೇ ಶ್ರೀ ಹರೇ. ಶ್ರೀ ಹರೇ. ಹೇ ವಿಧಿ, ಭೋಗವಿದ್ದರು ಸರೆ, ಭಾಗ್ಯವಿದ್ದರು ಸರೆ. ಭೋಗವಿದ್ದರು ಸರೆ, ಭಾಗ್ಯವಿದ್ದರು ಸರೆ. ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗದೆ. ಆಡಿ ನೀನವರ ನೋಡಿ ನಗದೆ. ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಗರೋ ದೇವಾ. ಹರೆಯಲ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥವೇ, ಬದುಕಿದ್ದರೂ ವ್ಯರ್ಥವೇ. ನಾನೀಗಲೇ ಯುದ್ಧರಂಗಕ್ಕೆ ಹೋಗುವೆನು, ಯುದ್ಧರಂಗಕ್ಕೆ ಹೋಗುವೆನು.